rupees ಯೂಟ್ಯೂಬ್ ವೀಕ್ಷಕರಿಗೆ on ನನ್ನ ಅಂತರ Paytm. ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಪರಿಪೂರ್ಣತೆಯಡೆಗೆ ವಿಚಾರವನ್ನು ಮುಂದುವರಿಸೋಣ. ನಾನು ಹೇಳಿದ್ದೆ, ಇಬ್ಬರು ಸ್ನೇಹಿತರು ಬಂದು ಕೂತ್ಕೊಂಡ್ರು. ಏನೋ ಸೈನ್ಯ ಬಲದೊಂದಿಗೆ ಅವನು ಬಂದಿದೆ, ಅಪಾರ ಹಣ ಆಸ್ತಿಯೊಂದಿಗೆ ಇವನು ಬಂದಿದೆ. ಒಬ್ಬರ ಮೇಲೆ ಅನುಮಾನ ಪಟ್ಟಿದ್ರು. ಬೆಳಿಗ್ಗೆ ಆದಮೇಲೆ ಬಂದು ಆ ಅತಿಥಿ ಗೃಹದ ಮುಂದೆ ಕೂತ್ಕೊಂಡ್ರು. ಯಾರ ನಿರೀಕ್ಷೆಗೋಸ್ಕರ ಮೂರನೇವನು ಯಾವಾಗ ಬರ್ತಾನೆ, ಇವನೇನು ಇನ್ನೂ ಬಂದೇ ಇಲ್ಲ, ಏನು ಸಾಧನೆ ಮಾಡಿರ್ಬೋದು ಅನ್ನೋದನ್ನು ಒಂದು ಅನುಮಾನದ ಮೇಲೆ ಇವರೇನು ಮಾಡಿದ್ರು, ಇಬ್ಬರು ಕೂತ್ಕೊಂಡ್ರು. ಆಯಿತಾ. ನಿಗದಿತ ಸಮಯಕ್ಕೆ ಒಬ್ಬ ಸುಂದರ ಆರೋಗ್ಯವಂತ ಯುವಕ ತನ್ನ ರೂಪವತಿಯಾದ ಪತ್ನಿ ಹಾಗೂ ಮುದ್ದಾದ 2 ಮಕ್ಕಳೊಂದಿಗೆ ಅಲ್ಲಿಗೆ ಬಂದನು. ಬರ್ತಾನೆ, ಒಬ್ಬ ಸುಂದರ ಯುವಕ ಇರ್ತಾನೆ, ಒಳ್ಳೆ ರೂಪವತಿಯಾದ ಪತ್ನಿ ಇರ್ತಾಳೆ, ಮುದ್ದಾದ 2 ಮಕ್ಕಳಿರ್ತಾರೆ. ಮಕ್ಕಳೊಂದಿಗೆ ಅಲ್ಲಿಗೆ ಬಂದನು. ಅವನನ್ನು ಗುರುತು ಹಿಡಿಯಲು ಮೊದಲಿಬ್ಬರಿಗೆ ಸ್ವಲ್ಪ ಕಾಲ ಹಿಡಿಯಿತು. ಅವ್ರು ನೋಡೋಕ್ಕೆ, ಅವ್ರಿಗೆ ಗೆಸ್ಟ್ ಮಾಡೋಕ್ಕೆ ಅನ್ನಲ್ಲ, ಯಾರಪ್ಪ ಇವನು ಇಷ್ಟು ಸುಂದರವಾಗಿದ್ದಾನಲ್ಲ, ಏನು ಅವರು ಹೆಂಡ್ತಿ ಬಂದಿದ್ದಾರೆ, ಸುಂದರವಾದ ಹೆಂಡ್ತಿ ಬಂದಿದ್ದಾನೆ, ಮಕ್ಕಳಿದ್ದಾರೆ, ಇವ್ರು ಯಾರು ಏನು ಇವನಿಗೆ ಗೆಸ್ಟ್ ಮಾಡೋಕ್ಕೆ ಆಗಿಲ್ಲ. ಯಾಕೆಂದರೆ ಇವರೆಲ್ಲ ತುಂಬ ವಯಸ್ಸಾದವರು ಅಂತ ಆಗಿಬಿಟ್ಟಿದ್ರಲ್ಲ, ಯಾರು ಏನಿರ್ಬೋದು ಏನು ಅಂತ ಇವರಿಗೆ ಅನುಮಾನ ಬಂತು. ಅವನೇ ಮೂರನೆಯವನು ಮೊದಲಿಬ್ಬರ ಸಾಧನೆಯನ್ನು ಕೇಳಿದ ನಂತರ ಮೂರನೆಯವನು ನಾನು ಎಲ್ಲಿಗೂ ಹೋಗಲೇ ಇಲ್ಲ ಆಗ ಹೇಳ್ಕೊಂಡಂತ ಇವನೇ ಪರಿಚಯ ಮಾಡ್ಕೊಂಡ. ಇವರಿಬ್ಬರಿಗೂ ಅನುಮಾನ ಇತ್ತು, ಏನಪ್ಪ ಅವನು ಏನು ಮಾಡಿದೆ, ಹೆಂಗೆ ಇವನೇನು ಈ ಥರ ಬಂದಿದೆ ಅಂತ ಅವ್ರಿಗಾದರೂ ಡೌಟ್ ಇತ್ತು. ಏನು ಇವನು ಒಬ್ಬ ಸುಂದರ ಹುಡುಗ ಬಂದಿದ್ದಾನೆ, ಯುವಕ ಬಂದಿದ್ದಾನೆ, ರೂಪವತಿ ಜೊತೆಲಿ ಬಂದಿದ್ದಾನೆ, ಇಬ್ಬರು ಮಕ್ಕಳಿದ್ದಾರೆ, ಮುದ್ದಾದ ಮಕ್ಕಳಿದ್ದಾರೆ, ಇವನು ಯಾರು ಅನ್ನೋದು ಅನುಮಾನನೇ ಇತ್ತು. ಆದರೆ ಇವನ್ನೆಲ್ಲ ಫಸ್ಟೇ ಪರಿಚಯ ಮಾಡ್ಕೋತಾನೆ. ಮೊದಲಿಬ್ಬರಿಗೂ ಸ್ವಲ್ಪ ಕಾಲ ಹಿಡಿಯಿತು. ಅವರೇ ಮೂರನೆಯವನು. ಮೊದಲಿಬ್ಬರ ಸಾಧನೆಯನ್ನು ಕೇಳಿದ ನಂತರ ಮೂರನೆಯವನು ನಾನು ಎಲ್ಲಿಗೂ ಹೋಗಲೇ ಇಲ್ಲ. ನಾನೇನು ಮಾಡ್ತಾನೆ, ಇವನು ಎಲ್ಲಿಗೂ ಹೋಗಲೇ ಇಲ್ಲ ಅಂತ ಹೇಳ್ಬಿಟ್ಟ. ಮೂರನೆಯವನು ಏನು ಹೇಳ್ದ, ಈ ಅತಿಥಿ ಗೃಹದ ಮಾಲೀಕನ ಮಗಳನ್ನೇ ಮದುವೆಯಾದೆ. ನೋಡಿ ಅವನು ಹೇಳೋದು, ಈ ಸುಂದರ ಯುವಕ ಬಂದಲ್ಲ, ಅವನೇನು ಹೇಳ್ತಾಯಿದ್ದಾನೆ ಅಂದರೆ, ಈ ಅತಿಥಿ ಗೃಹದ ಮಾಲೀಕನ ಮಗಳನ್ನೇ ಮದುವೆಯಾದೆ. ನನ್ನ ಮಾಮನ ಅತಿಥಿ ಗೃಹವನ್ನೇ ಸ್ವಲ್ಪ ಉತ್ತಮ ಮಾಡಿದೆ. ಇದರಿಂದ ಬರುವ ವರಮಾನದಿಂದ ತೃಪ್ತಿಯಿಂದ ಕೂಡಿದ ಜೀವನವನ್ನು ಸಾಗಿಸುತ್ತಿದ್ದೇನೆ. ಇದೇ ನನ್ನ ಸಾಧನೆ ಅಂತ. ನಾನೇನು ಮಾಡ್ತೀನಿ ನೋಡಪ್ಪ, ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ, ನನ್ನ ಮಾವ ಅತಿಥಿ ಗೃಹ ನಡ್ಸ್ಕೊಂಡು ಹೋಗ್ತೀನಲ್ಲ, ಅದನ್ನೇ ಸ್ವಲ್ಪ ಅಭಿವೃದ್ಧಿಪಡಿಸ್ದೆ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡೆ. ಅದರಲ್ಲಿ ಬಂದ ಹಣದಲ್ಲಿ ನಾನೇನು ಮಾಡ್ತೀನಿ, ಸುಂದರವಾದ ಸಂಸಾರ ಜೊತೆಗೆ ಹೆಂಡತಿ ಜೊತೆಗೆ 2 ಮಕ್ಕಳ ಜೊತೆಲಿ ನಾನು ಜೀವನ ನಡೆಸ್ತಿದ್ದೀನಿಯಪ್ಪ ಅಂತ ಹೇಳ್ದೆ. ಜೀವನದಲ್ಲಿ ತೃಪ್ತಿ, ಶಾಂತಿ, ಸಮಾಧಾನಗಳ ಮುಂದೆ ಮಿಕ್ಕೆಲ್ಲ ಸಾಧನೆಗಳು ಗೌಣ. ನೋಡಿ ಏನು ಹೇಳ್ತಾನೆ ಅಂದರೆ, ಜೀವನದಲ್ಲಿ ತೃಪ್ತಿ, ಶಾಂತಿ, ಸಮಾಧಾನಗಳ ಮುಂದೆ ಮಿಕ್ಕೆಲ್ಲ ಸಾಧನೆಗಳು ಗೌಣವಂತೆ. ಮನಸ್ಸಿನಿಗೆ ತೃಪ್ತಿ ಇರಬೇಕಂತೆ. ಅವನು ಎಷ್ಟೇ ಗಳಿಸಲಿ, ಏನೇ ಮಾಡಲಿ, ಸ್ವಲ್ಪನೇ ಗಳಿಸಿ ಜಾಸ್ತಿನೇ ಗಳಿಸಿ, ಮನಸ್ಸಿನ ತೃಪ್ತಿ ಇಲ್ಲ ಅಂದರೆ ಅವನನ್ನು ತೃಪ್ತಿಪಡಿಸೋಕ್ಕೆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಮನಸ್ಸಿನಿಗೆ ತೃಪ್ತಿ ಇರಬೇಕು ಮತ್ತು ಅವನಿಗೆ ಶಾಂತಿ ಇರಬೇಕು. ಜೊತೆಗೆ ಸಮಾಧಾನಗಳ ಮುಂದೆ ಅವನ ಸಮಾಧಾನವೂ ಇರಬೇಕು. ಮಿಕ್ಕೆಲ್ಲ ಸಾಧನೆಗಳು ಗೌಣ. ಎಷ್ಟೇ ಅವನು ಸಾಧನೆ ಮಾಡಿದರೂ ಇವಿಲ್ಲ ಅಂದರೆ, ತೃಪ್ತಿ, ಶಾಂತಿ, ಸಮಾಧಾನಗಳಿಲ್ಲ ಅಂದರೆ, ಎಷ್ಟೇ ಅವನು ಗಳಿಸಿದ್ರು ಅದೇನು ಮಾಡ್ತಾರೆ, ಮಿಕ್ಕೆಲ್ಲ ಸಾಧನೆಗಳು ಗೌಣ ಅಂದರೆ ಇದರ ಮುಂದೆ ಎಲ್ಲ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ಎನಿಸುತ್ತದೆ. ಹೆಚ್ಚು ಹಣ ಸಂಪಾದಿಸಿದಷ್ಟು ಅವರ ಸಹಾಯದಿಂದ ಅಧಿಕಾರ ಪಡೆಯಬೇಕೆನಿಸುತ್ತದೆ. ಮನುಷ್ಯನಿಗೆ ಗೊತ್ತಾ, ನೀವೆಲ್ಲ ನೋಡ್ತಾ ಇದ್ದೀರಲ್ವ, ಹೆಚ್ಚು ಹಣ ಬೇಕು, ಸಂಪಾದನೆ ಮಾಡಬೇಕು ಅನ್ನಿಸ್ತಾಗ ಅಧಿಕಾರ, ಹಣ ಚೆನ್ನಾಗಿ ಬಂದಾದ್ಮೇಲೆ ಏನಾಗುತ್ತೆ, ಅಧಿಕಾರ ಬೇಕು ಅನ್ನಿಸ್ತದಂತೆ. ಇವತ್ತು ನಡೀತಾ ಇರೋದು ಅದೇ. ಯಾರು ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೆ ಅವರೆಲ್ಲ ಅಧಿಕಾರದ ಆಸೆಗೆ ಆಮೇಲೆ ಅಧಿಕಾರದೆಡೆಗೆ ಹೋಗ್ತಾರೆ. ಆಯಿತಾ. ಇವೆಲ್ಲ ನೋಡ್ತಾರೆ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ತಾ ಇದ್ದೀವಿ. ಅಧಿಕಾರವನ್ನು ಪಡೆಯಬೇಕನ್ನಿಸುತ್ತದೆ. ಅಧಿಕಾರದಲ್ಲಿದ್ದಲ್ಲಿ ಅದರಿಂದ ಹಣ ಗಳಿಸಬೇಕೆನಿಸುತ್ತದೆ. ನೋಡಿ, ಈಗ ಅಧಿಕಾರದಲ್ಲಿದ್ದರೆ ಏನೇನು ಬಂತೆ, ಹಣ ಗಳಿಸ್ಬೇಕು ಅನ್ನಿಸ್ತದೆ. ನೋಡಿದ್ರಲ್ಲ ಅಧಿಕಾರದಲ್ಲಿದ್ದವ್ರಿಗೆ, ನೋಡಿ ನೀವು ಎಷ್ಟು ಅವ್ರ ಆಸ್ತಿಗಳನ್ನು ನೋಡಿದ್ರೆ ನೀವು, ಅವ್ರು ನಿಜವಾಗ್ಲೂ ಅವರು ಮೊದಲು ಹೋದಾಗ ಅಧಿಕಾರದಲ್ಲಿದ್ದಾಗ ಅವ್ರು ಏನೇನೂ ಇರಲ್ಲ. ಅಧಿಕಾರಕ್ಕೆ ಹೋದಾದ ನಂತರ ಸಾವಿರಾರು ಕೋಟಿ ಒಡೆಯರಾಗ್ಬಿಡ್ತಾರೆ. ಹೇಗೆ ಸಾಧ್ಯ ಇದು? ಒಲಿ ತೃಪ್ತಿ ಇದೆಯಾ? 100 ಕೋಟಿ, 500 ಕೋಟಿ, 1000 ಕೋಟಿ ಪಡ್ಕೊಂಡಿದ್ದಾರೆ ನಿಜ. ಏನಾದ್ರು ತೃಪ್ತಿ ಇದೆಯಾ? ಇಲ್ಲ. ಎಷ್ಟೇ ಪಡ್ಕೊಂಡ್ರೂ ತೃಪ್ತಿನೇ ಇಲ್ಲ. ಹೀಗೆ ಇದಕ್ಕೆ ಕೊನೆ ಮೊದಲೇ ಇಲ್ಲ ಅಂತ ಹೇಳ್ತಾನೆ. ನೀನು ಎಷ್ಟೇ ಪಡ್ಕೊಳ್ಳಪ್ಪ, ಇವತ್ತು ನಡೀತಾರೆ ಸಮಾಜದಲ್ಲಿ, ಅದು ಇವತ್ತು ಅದೇ ನಡೀತಾ ಇರೋದು.
ಈಗ ಯಾರೇ ಮನೆ ಇಲ್ದಿದ್ದೂ ಮನೆ ಇಲ್ಲ ಅಂತ ಇಷ್ಟಪಟ್ಟರೆ ಮನೆಯವ್ರು ಏನು ಮಾಡ್ತಾನೆ, 1 ಮನೆ 2 ಮನೆ 5 ಮನೆ 10 ಮನೆ ಇಷ್ಟು ತೊಗೊಂಡ್ರೆ ಇನ್ನೇನು ಮಾಡ್ತಾನೆ, ಇನ್ನೊಬ್ಬ 1 ಸೈಟ್ ತೊಗೊಂಡ್ರೆ 10 ಸೈಟು 10 ಸೈಟ್ ತೊಗೊಂಡ್ರೆ 20 ಹೋಗ್ಬಿಟ್ಟು ಕೊನೆಗೆ ಆ ಎಕರೆನೇ ಸಾವಿರಾರು ಎಕರೆ ಎಲ್ಲ ಇವ್ರ ಪಾಲೆ. ಹಿಂಗೆ ಮಾಡಿದಾಗ ಅವಲ್ಲಿ ತೃಪ್ತಿ ಇದೆಯಾ? ಅದು ತೃಪ್ತಿ ಇಲ್ಲ ಮನುಷ್ಯನಿಗೆ. ನೋಡಿ ಹೀಗೆ ಇದಕ್ಕೇನು ಹೇಳ್ತಾನೆ, ಇದಕ್ಕೆ ಕೊನೆ ಮೊದಲೇ ಇಲ್ಲ. ಆಸೆ ಅನ್ನೋದಕ್ಕೆ ಕೊನೆ ಮೊದಲೇ ಇಲ್ಲ ಅಂತ ಹೇಳ್ತಾನೆ. ಪರಿಪೂರ್ಣತೆಡೆಗೆ ಇಲ್ಲ ಅಂದಾಗ ನಾವು ಯಾವಾಗ ಆಸೆ ಇಟ್ಕೊಂಡು ಈ ಥರ ಹೋಗ್ತಾ ಇರ್ತೀವಿ, ಇದಕ್ಕೆ ಕೊನೆ ಮೊದಲೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಎಂದು ಹೇಳಿ ಅವನು ಮಾತನ್ನು ಕೇಳಿ ಮೊದಲನೆಯವರಿಬ್ಬರಿಗೆ ಇಂದಿನ ರಾತ್ರಿ ತಾವು ಒಬ್ಬರೊಬ್ಬರು ವಂಚಿಸಲು ಯತ್ನಿಸುತ್ತಿದ್ದುದು ನೆನಪಿಗೆ ಬಂತು. ನೋಡಿ ಇಬ್ಬರು ಏನು ಮಾಡ್ಕೊಂಡು, ಇವನು ಹೇಳಿದ್ನಲ್ಲ, ಈ ಅತಿಥಿ ಗೃಹದ ಮಾಲೀಕ ಹೇಳಿದ್ನಲ್ಲ, ಏನು ಹೇಳ್ದ, ಅಲ್ಲಪ್ಪ ಎಷ್ಟೇ ಸಂಪಾದನೆ ಏನೇ ಮಾಡಿದ್ರು ಶಾಂತಿ ತೃಪ್ತಿ ಸಮಾಧಾನಗಳಿಲ್ಲ ಅಂದರೆ ಯಾವುದು ಏನೇ ಸಂಪಾದನೆ ಮಾಡಿದ್ರು ಏನೂ ಉಪಯೋಗ ಬರೋಲ್ಲ ಅಂತ ಹೇಳಿದಾಗ ಇವರಿಬ್ಬರು ಒಬ್ರಿಗೊಬ್ಬರು ಹಿಂದಿನ ರಾತ್ರಿ ಅಂದ್ಕೊಂಡಿದ್ರಲ್ಲ, ನನ್ನ ಸೈನ್ಯವನ್ನು ಬಲ ವಶಪಡಿಸ್ಕೊಬಿಟ್ರೆ, ನನ್ನ ಆಸ್ತಿಯನ್ನು ಇವನು ಪಡ್ಕೊಬಿಟ್ರೆ ಸೊ ಐಶ್ವರ್ಯವಿಲ್ಲ ಅಂತ. ಹೀಗೆ ಅದು ಕೇಳಿದ್ರು. ಇವರಿಬ್ಬರಿಗೂ ಏನಾಗ್ತು, ಒಬ್ರನ್ನೊಬ್ಬರು ವಂಚಿಸಲು ಯೋಚಿಸ್ತಿದ್ದ ನೆನಪಿಗೆ ಬಂತು. ಅವರಿಬ್ಬರು ತಮ್ಮ ತಪ್ಪಿನ ಅರಿವಾಯಿತು ಅಂತ. ಅವಾಗ ಏನಾಯಿತು, ತಮ್ಮ ತಪ್ಪಿನ ಅರಿವಾಯಿತು. ತಮ್ಮ ದುರಾಸೆಗಾಗಿ ತಾವೇ ನಾಚಿಕೊಂಡರು. ತಮ್ಮ ದುರಾಸೆಗೆ ತಾವೇ ನಾಚಿಕೊಳ್ತಾರಂತೆ. ನೋಡಿ ಈ ಥರ ಮಾಡ್ಕೊಬಾರ್ದಾಗಿತ್ತು ನಾವು, ಈ ಥರ ಎಲ್ಲ ಮಾಡೋದ್ರಿಂದ ತಪ್ಪಾಯಿತು ಅಂಥೇಳಿ ಇಬ್ಬರು ಒಬ್ಬರೊಬ್ಬರು ಮುಖ ನೋಡ್ತಾ ಇರ್ತಾರೆ. ಹಾಗೆ ಮುಂದಿನ ವಿಚಾರವನ್ನು ಮುಂದಿನ ಭಾಗದಲ್ಲಿ ಮುಂದುವರ್ಸೋಣ ಅಂತ ಹೇಳ್ತಾ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.